ಸೊ ಈ ಗಾಡಿ ಹೆಸರು ಬಂದು ನಿಮ್ಗೆ ಓಕೆ ಅರ್ಬನೈಟ್ ಅಂತ ಹೇಳ್ಬಿಟ್ಟು ಅಂತ. ಸೊ ಈ ಗಾಡಿನ ನಾವು ನಿಮ್ಗೆ 39,000 ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಲೀಸ್ಟ್ ಪ್ರೈಸ್ ಅಂತ ಹೇಳ್ಬಿಟ್ಟು ಅಂದ್ರೆ 39,000 ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ನಿಮ್ಗೆ 39,000 ಗೆ ಅರೌಂಡ್ ನಿಮ್ಗೊಂದು 30 to 40 ಮೈಲೇಜ್ ಬರುತ್ತೆ. ಇದು ಆಲ್ರೆಡಿ ನೀವು 3 ತರ ಬರುತ್ತೆ. ಸೊ 39,000 ಗೆ 30 to 40 ಮೈಲೇಜ್ ಬರುತ್ತೆ. ಅದೇ 45,000 ಆಯ್ತು ಅಂತಂದ್ರೆ ನಿಮ್ಗೆ ಅರೌಂಡ್ ಒಂದು 50 to 60 ಬರುತ್ತೆ. 50,000 ಆಯ್ತು ಅಂತ ಅಂದ್ರೆ ನಿಮ್ಗೆ 70 to 80 ಮೈಲೇಜ್ ಬರುತ್ತೆ. ಸೊ ಈ ತರ 3 ಆಪ್ಷನ್ ಮಾಡ್ಕೊಡ್ಬೋದು ಇದ್ರೊಳಗಡೆ. ನೀವು ನೋಡ್ದಂಗೆ 12 ಇಂಚ್ ಟೈರ್ಸ್ ಇದಾವೆ ಇದಕ್ಕೆ. ಡ್ರಮ್ ಬ್ರೇಕ್ ಬರುತ್ತೆ. ಹೆಡ್ಲೈಟ್ಸ್ ನೋಡ್ಬೋದು. ಓಕೆ DRLs, ಹೆಡ್ಲೈಟ್ಸ್, ಸೊ ಡಿಮ್ ಅಂಡ್ ಡಿಪ್ ಮತ್ತೆ ಇಂಡಿಕೇಟರ್ಸ್. ಓಕೆ ಈ ತರ ಇದೆ. ಇನ್ನ ಇದ್ರೊಳಗಡೆ ಕ್ರೂಸ್ ಕಂಟ್ರೋಲ್ ಇದೆ. ಓಕೆ ಆಮೇಲೆ ರಿವರ್ಸ್ ಇದೆ. 4 ಡ್ರೈವಿಂಗ್ ಮೋಡ್ಸ್ ಇದಾವೆ. ಓಕೆ ರಿಮೋಟ್ ಕೂಡ ಬರುತ್ತೆ. ಓಕೆ ಈ ತರ ಬರುತ್ತೆ ರಿಮೋಟ್ಸ್. ರಿಮೋಟ್ಸ್ ಕೀ. ಹೌದು, ಯಾಕಂದ್ರೆ ಆಂಟಿ ಥೆಫ್ಟ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ರಿಮೋಟ್ಸ್ ಕೂಡ ಬರುತ್ತೆ. ಓಕೆ ಸೊ ಕಳ್ತನ ಆಗಕ್ಕೆ ಸಾಧ್ಯನೇ ಇರೋದಿಲ್ಲ. ಓಕೆ ಆ ರೀತಿ ಇರುತ್ತೆ. ಇನ್ನ ಬೂಟ್ ಸ್ಪೇಸ್ ನಿಮಗೆ ಎಷ್ಟು ಸಿಗುತ್ತೆ? ಒಂದು ಹಾಫ್ ಹೆಲ್ಮೆಟ್ ಇಡೋ ಅಷ್ಟು ನಿಮಗೆ ಓಕೆ ಸಿಗುತ್ತೆ. ಲೋಕಲ್ ಅಲ್ಲಿ ಸಿಟಿಲಿ ಓಡಾಡೋದಕ್ಕೆ ಅಂತ ಹೇಳ್ಬಿಟ್ಟಂತ ಹೆಂಗಸರು ಮಕ್ಕಳಿಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಕಡಿಮೆಗೆ ಸಿಗುತ್ತೆ. ತುಂಬಾ 39,000 ಅಂತ ಅಂದ್ರೆ ಬೇರೆ ಯಾವುದೇ ಪೆಟ್ರೋಲ್ ಗಾಡಿಗಳು ಬರೋದಿಲ್ಲ. 39,000ಗೆ ನಿಮಗೆ 30 to 40 ಮೈಲೇಜ್ ಇರೋಂಥವ್ರು ಏಜ್ ಪರ್ಸನ್ಸ್ ಅಥವಾ ಲೇಡೀಸ್ಗೆ ಅಥವಾ ಮಕ್ಕಳಿಗೆ ಎಲ್ಲಾರ್ಗು ಇದು ಅನುಕೂಲ ಆಗುತ್ತೆ ಈ ಪ್ರೈಸ್ ರೇಂಜ್ ಅಲ್ಲಿ. 3 ತರ ಪ್ರೈಸ್ ರೇಂಜ್ ಇದಾವೆ ಇದ್ರೊಳಗಡೆನೆ. ಹೇಳ್ದಂಗೆ 39,000, 45,000, 50,000 ಮೈಲೇಜ್ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸೊ ಗ್ರಾಫೆನ್ ಜೆಲ್ ಬ್ಯಾಟರಿ ಯೂಸ್ ಮಾಡ್ತೀವಿ. 1 ವರ್ಷ ವ್ಯಾರಂಟಿ ಇರುತ್ತೆ. ಆದ್ರೆ ಅದೇ ನಿಮ್ಗೆ ಲಿಥಿಯಂ ಅಲ್ಲಿ ಬೇಕು ಅಂತ ಅಂದ್ರೆ ನಿಮಗೆ 68,000 ಆಗುತ್ತೆ. ಸೊ ಅದೊಂದು ಸ್ವಲ್ಪ ಸೈಡ್ಲಿ ನೆಗೋಷಿಯಬಲ್ ಇರುತ್ತೆ. ಗ್ರಾಫೆನ್ ಅಲ್ಲಿ ಏನು ಮಾಡಕ್ ಬರೋದಿಲ್ಲ, ತೀರಾ ಕಡಿಮೆ ಕೊಟ್ಟಿದ್ದೀವಿ. ಲಿಥಿಯಂ ಅಲ್ಲಿ ಆದ್ರೆ ಒಂದು ಸೈಡ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ಬೋದು ಆ ತರ. ನಮ್ದು ಸೆಕೆಂಡ್ ಗಾಡಿ ಬಂದು ಹರಿಕೇನ್ ಅಂತ ಹೇಳ್ಬಿಟ್ಟಂತ. ಸೊ ಮುಂಚೆನೂ ಬೇರೆ ತರ ಈಗ ಗಾಡಿಗಳನ್ನ ನೋಡಿರ್ತೀರಾ. ಇದು ಬಂದು ಪ್ರೈಸ್ ಬಂದು ನಿಮ್ಗೆ ನಮ್ಮ ಕಂಪ್ನಿ ಕಡೆಯಿಂದಾನೇ ಲಾಂಚ್ ಆಗ್ತಾ ಇರೋದ್ರಿಂದ ಇದು ತುಂಬಾನೇ ಕಡಿಮೆಗೆ ನಾವು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಪ್ರೈಸ್ ಬಂದು ಒರಿಜಿನಲ್ ಪ್ರೈಸ್ ಬಂದು ಇದಕ್ಕೆ 60,000 ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು 2,000 ರೂಪಾಯಿ ಡಿಸ್ಕೌಂಟ್ ಮಾಡಿ 58,000ಗೆ ಕೊಡ್ತಾ ಇದೀವಿ. ಸೊ 70 to 80 ಮೈಲೇಜ್ ಬರುತ್ತೆ. ಬ್ಯಾಟ್ರಿ ಬಂದು ಗ್ರಾಫೈನ್ ಇರುತ್ತೆ. 1 ವರ್ಷ ವ್ಯಾರಂಟಿ ಇರುತ್ತೆ. ಅದೇ ನಿಮ್ಗೆ ಲಿಥಿಯಂ ಅಲ್ಲಿ ಬೇಕು ಅಂತಂದ್ರೆ 78,000 ಆಗುತ್ತೆ. 80 to 100 ಮೈಲೇಜ್ ಇರುತ್ತೆ. ಸೊ ನೋಡ್ಬೋದು ಗಾಡಿ ಫೀಚರ್ಸ್. ಇದು DRLs ಇದೆ ಸ್ಟಾರ್ಟಿಂಗ್. ಸೊ ಹೆಡ್ಲೈಟ್ಸ್, ಡಿಮ್ ಅಂಡ್ ಡಿಪ್ ಮಾಡ್ಬೋದು. ಮತ್ತೆ ಇಂಡಿಕೇಟರ್ಸ್ ಈ ತರ ಇದೆ. ಮತ್ತೆ ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ. 10 ಇಂಚ್ ಟೈರ್ ಬರುತ್ತೆ. ಫ್ರಂಟ್ ಡಿಸ್ಕ್ ಬ್ರೇಕ್. ಬ್ಯಾಕ್ ಡ್ರಮ್ ಬ್ರೇಕ್ ಬರುತ್ತೆ. ಸೊ ನೋಡ್ಬೋದು. ಸೊ ಬ್ಯಾಕ್ ಎಲ್ಲ ಈ ತರ ಹೆಡ್ಲೈಟ್ ಎಲ್ಲ ಈ ತರ ಬರುತ್ತೆ. ಬ್ಯಾಕ್ ಲೈಟ್, ಚಿಕ್ಕ ಹೆಲ್ಮೆಟ್ ಇಡಬಹುದು. ಓಕೆ ಇಷ್ಟ ಬರುತ್ತೆ. ಸೊ ಇದು ಬಂದು ಮ್ಯಾವರಿಕ್ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಾ ಇಲ್ಲಿ, ಆಯ್ತಾ? ಸೊ ಈ ಗಾಡಿ ಬಂದು ನಿಮಗೆ ಆಲ್ಮೋಸ್ಟ್ ಆಲ್ ಪೆಟ್ರೋಲ್ ಗಾಡಿಲಿ ಆಕ್ಟಿವಾ ತರ ನೋಡಕ್ ಸಿಗುತ್ತೆ. ಮತ್ತೆ ಇದ್ರೊಳಗೆ ಆಪ್ಷನ್ಸ್ ಗಳು ಏನೇನು ಹೊಸದಾಗಿದಾವೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಗಾಡಿ ಆನ್ ಮಾಡಿದ ಕೂಡಲೇ ಸೊ ನೋಡಿ ನಿಮ್ಗೆ ಇದು DRLs ಈ ತರ ಬರ್ತಾ ಇದಾವೆ, ಆಯ್ತಾ? ಅದಾದ ನಂತರ ನಿಮಗೆ ಹೆಡ್ಲೈಟ್ ಬಂದು ಪ್ರೊಜೆಕ್ಟರ್ ಹೆಡ್ಲೈಟ್ ಇದೆ. ಆಫ್ ಮಾಡಿ ಇಡ್ತೀನಿ ನೋಡಿ ಒಳಗಡೆ. ಸೊ ಪ್ರೊಜೆಕ್ಟರ್ ಹೆಡ್ಲೈಟ್ ಇದೆ. ಸೊ ಡಿಮ್ ಅಂಡ್ ಡಿಪ್ ನಿಮಗೆ ಬೆಳಕಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇನ್ನ ಇದು ಬಂದು ಟೈರ್ ಬಂದು ನಿಮಗೆ 12 ಇಂಚ್ ಟೈರ್ಸ್ ಬರುತ್ತೆ. ಜೊತೆಗೆ ಡಿಸ್ಕ್ ಬ್ರೇಕ್ ಕೂಡ ಬರುತ್ತೆ ಮುಂದಗಡೆ. ಹಾಗೇನೆ ಹಿಂದೆಗಡೆನೂ ಕೂಡ ನಿಮಗೆ 12 ಇಂಚ್ ಟೈರ್ಸ್ ಬರುತ್ತೆ ವಿತ್ ಡ್ರಮ್ ಬ್ರೇಕ್ ಬರುತ್ತೆ. ಮತ್ತೆ ಹಬ್ ಮೋಟರ್ ಇದೆ. ಸೊ ಇದು ಹಬ್ ಮೋಟರ್ ಆದ್ರಿಂದ ನಿಮ್ಗೆ ಯಾವ್ದೇ ರೀತಿ ಚೈನ್ ಆಗ್ಲಿ ಮತ್ತೊಂದಾಗ್ಲಿ ಏನು ಬೆಲ್ಟ್ ಆಗ್ಲಿ ಏನು ಇಲ್ಲ. ಸೊ ಪಿಕಪ್ ಡೈರೆಕ್ಟ್ ಆಗಿರುತ್ತೆ. ಈ ತರ ಇರುತ್ತೆ. ಇನ್ನ ಫುಟ್ ರೆಸ್ಟ್ ಬಂದು ಈ ತರ ಇದೆ. ಸೊ ಎಲ್ಲಾದ್ರೂ ಕ್ವಾಲಿಟಿ ವೈಸ್, ಬಿಲ್ಡ್ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಸೀಟ್ ನೋಡ್ಬೋದು ನೀವು, ಡಬಲ್ಸ್ ಅಲ್ಲಿ ಆರಾಮಾಗಿ ಲೇಡೀಸ್ ಎಲ್ಲ ಕುತ್ಕೊಂಡು ಹೋಗೋದಕ್ಕೆ, ಹಿಡ್ಕೊಳ್ಳೋದಕ್ಕೆ. ಇದ್ರದ್ದು ಬಿಲ್ಡ್ ಕ್ವಾಲಿಟಿ ನೀವು ಇಲ್ಲಿ ಬಂದು ನೋಡಿದ್ರೇನೆ ಗೊತ್ತಾಗೋದು. ಬಂದು ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಸೊ ಇನ್ನ ಸೈಡ್ ಸ್ಟ್ಯಾಂಡ್, ಸೆಂಟರ್ ಸ್ಟ್ಯಾಂಡ್ ಎಲ್ಲ ಇದೆ ಇದಕ್ಕೆ. ಇನ್ನ ಮೋಡ್ ಆಫ್ ಆಪರೇಷನ್ಸ್ ಬಂದಾಗ ಸೊ ನಿಮ್ಗೆ ಇದ್ರೊಳಗಡೆ ಗಾಡಿ ಆನ್ ಮಾಡಿದ ಕೂಡಲೇ ಪಾರ್ಕಿಂಗ್ ಅಲ್ಲಿ ಇರುತ್ತೆ. ಪಾರ್ಕಿಂಗ್ ಗೆ ನೀವು ಬ್ರೇಕ್ ಹಿಡಿದು ಬಿಟ್ರೆ ಪಾರ್ಕಿಂಗ್ ರಿಲೀಸ್ ಆಗುತ್ತೆ. ಅದಾದ ನಂತರ ನೀವು ಆಕ್ಸಿಲೇಟರ್ ಕೊಟ್ರೆ ನಿಮ್ಗೆ ಸ್ಪೀಡ್ ತೋರಿಸುತ್ತೆ. ಸೊ ಫಸ್ಟ್ ಮೋಡ್, ಸೆಕೆಂಡ್ ಮೋಡ್, ಥರ್ಡ್ ಮೋಡ್, 3 ಮೋಡ್ ನಿಮ್ಗೆ ಡ್ರೈವಿಂಗ್ ಇದಿದೆ. ಜೊತೆಗೆ ನಿಮ್ಗೆ ರಿವರ್ಸ್ ಕೂಡ ಇದೆ. ಗಾಡಿ ರಿವರ್ಸ್ ಹೋಗೋದಕ್ಕೆ ಇವಾಗ R ಪ್ರೆಸ್ ಮಾಡಿದ ಕೂಡಲೇ ಇಲ್ಲಿ ಇದು ಬಟನ್ ಬರುತ್ತೆ. ಸೊ ಜಸ್ಟ್ ನೀವು ಆಕ್ಸಿಲೇಟರ್ ಕೊಟ್ಟಾಗ ಗಾಡಿ ಹಿಂದಗಡೆ ಹೋಗುತ್ತೆ. ರಿವರ್ಸ್ ಹೋಗುತ್ತೆ. ಸೊ
ಬಿಟ್ಟು ಮುಂದೆ ಕೊಟ್ರೆ ಆಕ್ಸಿಲೇಟರ್ ಕೊಟ್ರೆ ಮುಂದೆ ಹೋಗುತ್ತೆ. ಓಕೆ. ಬಿಲ್ಡ್ ಕ್ವಾಲಿಟಿ ವೈಸ್ ಬಹಳ ತುಂಬಾನೇ ಚೆನ್ನಾಗಿದೆ. ಹಿಂದಗಡೆ ಲೈಟ್ಸ್ ನೋಡ್ಬೋದು ನೀವು, ಹಿಂದಗಡೆ ಲೈಟ್ಸ್. ಓಕೆ ಸರ್, ಇದ್ರ ಪ್ರೈಸಿಂಗ್ ಏನ್ ಬರುತ್ತೆ ಸರ್? ಸರ್ ಪ್ರೈಸಿಂಗ್ ಬಂದು ಮಾರ್ಕೆಟ್ ಅಲ್ಲಿ ಇವತ್ತಿನವರೆಗೂ ಕೊಟ್ಟಿರ್ಕೊಡುದು ಈ ಗಾಡಿನ, ಎಸ್ಪೆಷಲಿ ಈ ಗಾಡಿನ ಮಾರ್ಕೆಟ್ ಪ್ರೈಸ್ ಗಳಲ್ಲಿ ಹೊರಗಡೆ ಏನಿದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ. ಓಕೆ. ಇದ್ರ ಪ್ರೈಸ್ ಬಂದು ಯಾರು ಕೊಟ್ಟಿರ್ಕೊಡುದು ಆ ಪ್ರೈಸ್ ಅಲ್ಲಿ ನಾವು ಕೊಡ್ತಾ ಇದೀವಿ. ಅದು ಅಲ್ದಲೇ ಈ ಹಬ್ಬದ ಪ್ರಯುಕ್ತ ಇದು ಎಲ್ಲಾ ಕಡೆನೂ ಆಲ್ಮೋಸ್ಟ್ ಆಲ್ 68,000 ಇದೆ. ಓಕೆ. ಸೊ ಈ ಹಬ್ಬದ ಪ್ರಯುಕ್ತ ನಾವು ಇದನ್ನ 63,000ಗೆ ಅನೌನ್ಸ್ ಮಾಡ್ತಾ ಇದೀನಿ. ಬರೀ ಇದು ಬುಕಿಂಗ್ ಅಲ್ಲಿ ಇದೆ, ನೆಕ್ಸ್ಟ್ ವೀಕ್ ಇಂದ ಡೆಲಿವರಿ ಸ್ಟಾರ್ಟ್ ಆಗ್ತದೆ. 63,000ಗೆ ಈ ಗಾಡಿ ಬರ್ತಾ ಇದೆ. 63,000ಗೆ ನಿಮ್ಗೆ ಮೈಲೇಜ್ ಬಂದು 70 to 80 ಬರ್ತದೆ. ಇದು ಗ್ರಾಫೆಂಜಲ್ ಬ್ಯಾಟ್ರಿ, 1 ವರ್ಷ ವ್ಯಾರಂಟಿ ಇರುತ್ತೆ. ಓಕೆ. ಆದ್ರೆ ಅದನ್ನೇ ಬೇಕಾದ್ರೆ ನೀವು ಲಿಥಿಯಂಗೂ ಕನ್ವರ್ಟ್ ಮಾಡ್ಕೊಬಹುದು. ಓಕೆ. ಲಿಥಿಯಂ ಕನ್ವರ್ಟ್ ಮಾಡ್ಕೊಂಡಾಗ ನಿಮಗೆ ಅರೌಂಡ್ ಒಂದು 80 to 100 ಮೈಲೇಜ್ ಬರುತ್ತೆ. 80 to 100 ಮೈಲೇಜ್ ಅಲ್ಲಿ ನಿಮಗೆ 78,000 rupees ವಿತ್ ಲಿಥಿಯಂ 3 years ವ್ಯಾರಂಟಿ ವರೆಗೂ ಬರುತ್ತೆ. 3 years ವ್ಯಾರಂಟಿ. 3 years ವರೆಗೂ ವ್ಯಾರಂಟಿ ಇರುತ್ತೆ. ಓಕೆ. ಶೋರೂಮ್ಸ್ ಗಳು ಎಲ್ಲ ಬರ್ತವೆ ಅಂತ ಫಸ್ಟ್ ಒಂದ್ಸತಿ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ಸೊ ನಮ್ದು ವಿಸ್ಮಯ EV ಶೋರೂಮ್ ಬಂದು ಫಸ್ಟ್ ತುಮಕೂರಲ್ಲಿ ಸ್ಟಾರ್ಟ್ ಆಯ್ತು. ಅದಾದ ನಂತರ ಬ್ಯಾಂಗ್ಳೂರಲ್ಲಿ ಎಕ್ಸ್ಪ್ಯಾಂಡ್ ಆಯ್ತು. ಅದಾದ ನಂತರ ಅರಸೀಕೆರೆಯಲ್ಲಿ ಆಗಿದೆ. ಸೊ ಬ್ಯಾಂಗ್ಳೂರು, ತುಮಕೂರು, ಅರಸೀಕೆರೆ. ತುಮಕೂರಲ್ಲಿ ಬಂದು ನಿಮ್ಗೆ ಶಿರಾಗೇಟ್ ಅಲ್ಲಿ ಸಿಗುತ್ತೆ. ಸೊ ಬ್ಯಾಂಗ್ಳೂರ್ ಬಂದು ಯಲಹಂಕ ಚಕ್ಕೂರ್ ಲೇಔಟ್ ಹತ್ರ ಸಿಗುತ್ತೆ, ಅಮೃತಹಳ್ಳಿ ಇಲ್ಲಿರುತ್ತೆ. ಇನ್ನು ಅರಸೀಕೆರೆ ಬಂದು ರೈಲ್ವೆ ಸ್ಟೇಷನ್ ಒಳಗಡೆ ಇದೆ. ಆಯ್ತಾ, ಅರಸೀಕೆರೆ ರೈಲ್ವೆ ಸ್ಟೇಷನ್ ಒಳಗಡೆ. ಸೊ ಏನೇ ಡೌಟ್ ಇದ್ರು ಸ್ಕಿಮ್ ನಂಬರ್ ಕಾಲ್ ಮಾಡಿದ್ರೆ ನೀವು ಆಯಾ ಬ್ರಾಂಚ್ ಅಡ್ರೆಸ್ ಗಳಾಗ್ಲಿ ಅಥವಾ ಪ್ರತಿಯೊಂದು ಡೀಟೇಲ್ಸ್ ಕೂಡ ನೀವು ಕೊಡ್ತೀರಾ. ಪರ್ಟಿಕ್ಯುಲರ್ ಸಪರೇಟ್ ಆಗಿ ನಮ್ದು ಇನ್ನೊಂದೇನಂತ ಅಂದ್ರೆ ಸೇಲ್ಸ್ ದೇ ಸಪರೇಟ್ ನಂಬರ್ ಗಳು ಬರ್ತಾ ಇದಾವೆ, ನೋಡಬಹುದು ನೀವು ಇದರಲ್ಲಿ. ಸೊ ಮತ್ತೆ ಸರ್ವಿಸ್ ಗೆ ಸಪರೇಟ್ ನಂಬರ್ಸ್ ಗಳು ಬರ್ತವೆ. ಸೊ ಆಯಾ ಶೋರೂಮ್ ನವರು, ಸೇಲ್ಸ್ ಸರ್ವಿಸ್ ನವರು ಬೇರೆ ಬೇರೆ ಇರ್ತಾರೆ. ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಫೋನ್ ಮಾಡ್ಕೊಂಡು ಹೋಗಿ. ಹಾಗೆ ಎಲೆಕ್ಟ್ರಿಕ್ ಗಾಡಿಗಳು ಸರ್ವಿಸ್ ಏನು ಜಾಸ್ತಿ ಬರೋದಿಲ್ಲ. ಏನಾದ್ರು ಸ್ವಿಚಸ್ ಗಳು ಹೋಗೋದು, ಇಲ್ಲ ಅಂತಂದ್ರೆ ಬ್ರೇಕ್ ಲೈನರ್ಸ್ ಗಳು ಹೋಗೋದು. ಒಂದು 3,000-4,000 ಕಿಲೋಮೀಟರ್ಸ್ ಡ್ರೈವ್ ಮಾಡಿದಾಗ ಬ್ರೇಕ್ ಲೈನರ್ಸ್ ಗಳು ಹೋಗೋದು, ಬಂದು ಅದನ್ನ ಚೇಂಜ್ ಮಾಡ್ಕೊಟ್ರು ನಡೆಯುತ್ತೆ. ಇಲ್ಲ ನೀವೇ ಮಾಡಿಸ್ಕೊಬಹುದು, ಹೊರಗಡೆ ಎಲ್ಲಾದ್ರೂ ಲೋಕಲ್ ಮೆಕ್ಯಾನಿಕ್ ಹತ್ರನೇ ಮಾಡಿಸ್ಕೊಬಹುದು. ಮತ್ತೆ ಈ ಸ್ವಿಚ್ ಬಟನ್ಸ್ ಗಳು ಎಲ್ಲದನ್ನು ನಿಮ್ಗೆ ಹೊರಗಡೆ ಸಿಗುತ್ತೆ, ಲೈನರ್ಸ್ ಸಿಗುತ್ತೆ. ಎಲ್ಲಾ ಸ್ಪೇರ್ ಪಾರ್ಟ್ಸ್ ಆಲ್ಮೋಸ್ಟ್ ಆಲ್ ಪೆಟ್ರೋಲ್ ಗಾಡಿಗೆ ಏನ್ ಬರುತ್ತೋ ಅದನ್ನೇ ಇರುತ್ತೆ. ಬಟ್ ಯಾವ ಪರ್ಟಿಕ್ಯುಲರ್ ಮಾಡೆಲ್ ಅಂತ ನೋಡ್ಕೊಂಡು ಹಾಕಿಸ್ಕೊಬೇಕಷ್ಟೇ. ಮೆಕ್ಯಾನಿಕ್ಸ್ ಗಳು ಗೊತ್ತಿರುತ್ತೆ, ಅವ್ರು ಮಾಡ್ತಾರೆ. ಸೊ ಅಷ್ಟು ಏನೋ ಡೌಟ್ ಇತ್ತು ಅಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಪಾರ್ಟ್ಸ್ ಗಳಿಗೆ ನಮ್ಮನ್ನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಏನಾದ್ರು ಬಾಡಿ ಪಾರ್ಟ್ಸ್ ಆತರ ಇತ್ತು ಅಂತ. ಇನ್ನ ಬ್ಯಾಟ್ರಿ ವಿಷಯಕ್ಕೆ ಬಂದಾಗ, ಬ್ಯಾಟ್ರಿ ಒಂದು ನಿಮ್ಗೆ 3 years ವ್ಯಾರಂಟಿ, ಸರ್ವಿಸ್ ವ್ಯಾರಂಟಿ ಇರುತ್ತೆ. ಸೊ ಏನೇ ತೊಂದರೆ ಆದ್ರೂ ನಾವು ಅದನ್ನ ರೆಕ್ಟಿಫೈ ಮಾಡ್ಕೊಡ್ತೀವಿ. ಒಂದು 2 to 3 days ವರೆಗೂ ಬೇಕಾಗುತ್ತೆ. ಸೊ ಒನ್ಸ್ ಫುಲ್ ಚಾರ್ಜ್ ಆಗ್ಬೇಕು ಅಂದ್ರೆ ಎಷ್ಟು ಟೈಮ್ ತಗೊಳುತ್ತೆ ಸರ್? ಲಿಥಿಯಂ ಎಲ್ಲ ಆಯ್ತು ಅಂತಂದ್ರೆ ನಿಮ್ಗೆ 4 to 5 hours ಬೇಕಾಗುತ್ತೆ. ಗ್ರಾಫೈನ್ ಎಲ್ಲ ಆಯ್ತು ಅಂತಂದ್ರೆ ನಿಮ್ಗೆ 7 to 8 hours ಬೇಕಾಗುತ್ತೆ. ಒನ್ಸ್ ಫುಲ್ ಚಾರ್ಜ್ ಆಗುತ್ತೆ ಅಂದ್ರೆ 0 to 100 ಆಗೋದಕ್ಕೆ. ಈ ತರ ಗಾಡಿ ಎಲ್ಲರೂ ನೋಡಿದ್ರೆ ನೀವು? ಸೊ ಎಲ್ಲೂ ನೋಡಿಲ್ಲ. ನೀವೆಲ್ಲೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಇದ್ರಷ್ಟು ಕ್ಯೂಟ್ ಆಗಿರೋಂತ ಗಾಡಿನೂ ಕೂಡ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಇದ್ರದ್ದು ಫೀಚರ್ಸ್ ಕೂಡ ಅದೇ ರೀತಿನೇ ಇದೆ. ಝೀಲಿಯಾ ಕಂಪ್ನಿದು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮೋಟರ್, ಕಂಟ್ರೋಲರ್ ಮತ್ತೆ ಚಾಸಿ ಮೇಲೆ 2 years ವ್ಯಾರಂಟಿ ಅಂತ ಬಿಡುತ್ತದೆ. ಸೊ ಇದು ಎಲ್ಲದಕ್ಕೂ ನಿಮ್ಗೆ ಈ ಝೀಲಿಯಾ ಕಂಪ್ನಿದು ಇನ್ನ ಎಲ್ಲಾ ಗಾಡಿಗಳು ಹೇಳ್ತಾ ಹೋಗ್ತೀನಿ. ಸೊ ಇದು ಬಂದು ಸ್ಟಾರ್ಟಿಂಗ್ ಪ್ರೈಸ್. ಸೊ ಇದು ನಿಮಗೆ 63,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 63,000 ರೂಪಾಯಿಗೆ 50 ರಿಂದ 60 ಮೈಲೇಜ್ ಬರುತ್ತೆ. 1 ವರ್ಷ ಇದು ಬ್ಯಾಟ್ರಿ ವ್ಯಾರಂಟಿ ಇರುತ್ತೆ. ನಿಮ್ಗೆ ಇದೊಳಗೆ 3 ವರ್ಷದ ಲಿಥಿಯಂ ಬೇಕು ಅಂತಂದ್ರೂ ಬೇಕಾದ್ರೆ ಮಾಡ್ಕೊಡ್ಬೋದು. ಅದು 78,000 ಆಗುತ್ತೆ. ಅದು ಅರೌಂಡ್ ನಿಮ್ಗೆ 120 ಕಿಲೋಮೀಟರ್ಸ್ ವರೆಗೂ ಬರುತ್ತೆ. ಈ ಗಾಡಿ ನೀವು ಆನ್ ಮಾಡ್ತಿದ್ದಂಗೆ ಪಾರ್ಕಿಂಗ್ ಅಲ್ಲಿ ಇರುತ್ತೆ. ನೀವು ಆಕ್ಸಿಲೇಟರ್ ಕೊಟ್ಟರು ಕೂಡ ಗಾಡಿ ಮುಂದೆ ಹೋಗೋದಿಲ್ಲ. ಯಾಕಂತ ಅಂದ್ರೆ ಪಾರ್ಕಿಂಗ್ ಅಲ್ಲಿ ಇರುತ್ತೆ, ಮಕ್ಕಳು ಬರ್ತವೆ, ಆನ್ ಮಾಡ್ತವೆ, ಕೀ ಆತರ ಆಗುತ್ತೆ. ಸೊ ಹಾಗಾಗಿ ಪಾರ್ಕಿಂಗ್ ಅಲ್ಲಿ ಇರುತ್ತೆ. ಪಾರ್ಕಿಂಗ್ ಇಂದ ರಿಲೀಸ್ ಮಾಡಿ, ಪಾರ್ಕಿಂಗ್ ಬಟನ್ ಇದೆ, ಪಾರ್ಕಿಂಗ್ ಇಂದ ರಿಲೀಸ್ ಮಾಡಿದ ಕೂಡಲೇ ಈ ತರ ರೆಡಿ ಆಗುತ್ತೆ. ಸೊ ಫಸ್ಟ್ ಮಾಡಲ್ ಇದೆ. ಇವಾಗ ನಿಮ್ಗೆ ಆಕ್ಸಿಲೇಟರ್ ಕೊಟ್ರೆ ರನ್ ಆಗುತ್ತೆ. ಸೊ ಅದೇ ತರ 3 ಮೋಡ್ ಬರ್ತವೆ ರೈಡಿಂಗ್ ಅಲ್ಲಿ. ಸೊ ಮುಂದೆ ಬಂದಾಗ ನಿಮ್ಗೆ ಹೆಡ್ ಲೈಟ್ಸ್ ಬಂದಾಗ, ಸೊ ನಿಮ್ಗೆ ಫಸ್ಟ್ ನಿಮ್ಗೆ DRL ಆನ್ ಮಾಡಬಹುದು. ಬೆಳಗ್ಗೆ ಡೇ ರನ್ನಿಂಗ್ ಲೈಟ್ಸ್ ಆನ್ ಮಾಡ್ಕೊಬಹುದು. ಅದಾದ ನಂತರ ನಿಮ್ಗೆ ಹೆಡ್ ಲೈಟ್ ಆನ್ ಮಾಡಬಹುದು. ಹೆಡ್ ಲೈಟ್ ಬಂದು ನಿಮ್ಗೆ ಪ್ರೊಜೆಕ್ಟರ್ ಹೆಡ್ ಲೈಟ್. ಸರ್ ಇಷ್ಟು ಚಿಕ್ಕ ಗಾಡಿಗೆ ಪ್ರೊಜೆಕ್ಟರ್ ಹೆಡ್ ಲೈಟ್ ಈ ತರ ಫೀಚರ್ಸ್ ಗಳು ಕೊಟ್ಟಿರೋದು ಬಹಳನೇ ವಿಶೇಷತೆ ಇದೆ. ಸೊ ಹೈ ಬೀಮ್, ಲೋ ಬೀಮ್ ನೋಡ್ಬೋದು. ಸೊ ಈ ತರ ಇರುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ ಇದ್ರದ್ದು ಇದು ನೋಡ್ಬೋದು, ಇಂಡಿಕೇಟರ್ಸ್ ನೋಡ್ಬೋದು. ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಇದೆ. ಸೊ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಅಲ್ದಲೇನೆ ಮತ್ತೆ ಹಾಲೋ ಕೂಡ, ಒಳಗಡೆ ಹಾಲೋ ಇದೆ. ಸೊ ಈ ತರ ಇದೆಲ್ಲ ಕ್ವಾಲಿಟಿ ವೈಸ್ ಆಗ್ಲಿ ಈ ತರ ಯಾವ್ದೇ ಗಾಡಿಗಳು ಕೊಡೋದಿಲ್ಲ. ಗಾಡಿ ಇದಕ್ಕೂ ಕೂಡ ನಿಮಗೆ ಸಿಯೇಟ್ ಇಂದ ನಿಮ್ಗೆ ಟೈರ್ಸ್ ಗಳು ಬರ್ತಾ ಇದಾವೆ. ಸೊ ಇದಕ್ಕೆ ನಿಮ್ಗೆ 1 ವರ್ಷ ವ್ಯಾರಂಟಿ ಇರುತ್ತೆ. ನೀವು ಯಾವ್ದೇ ಸಿಯೇಟ್ ಶೋರೂಮ್ ಹೋಗಿ ಇದನ್ನ ಬೇಕಾದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅದನ್ನ ವಾರಂಟಿ ಇತ್ತು ಅಂತಂದ್ರೆ ಅವರು ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತಾರೆ. ಟೈರ್ಸ್ ಯಾರು ಸರ್ ವಾರಂಟಿ ಕೊಡ್ತಾರೆ ಹೇಳಿ? ಎಲೆಕ್ಟ್ರಿಕ್ ಗಾಡಿಲಿ ಮೋಟರ್ ಕಂಟ್ರೋಲರ್ ಕೊಡೋದೇ ಜಾಸ್ತಿ. ಇದ್ರೊಳಗೆ 2 ವರ್ಷ ಕೊಡ್ತಾರೆ.
ಜೊತೆಗೆ ಟೈರ್ ಕೂಡ ಇದು ವ್ಯಾರಂಟಿ ವ್ಯಾರಂಟಿ ಕೊಡ್ತಾರೆ. ಹೌದಾ. ಸೊ ಹಾಗಾಗಿ ಇದ್ರ ಸ್ಟಾರ್ಟಿಂಗ್ ಪ್ರೈಸ್ ಬಂದು 63,000 ಇದೆ. ಬನ್ನಿ ಶೋರೂಮ್ಗೆ ವಿಸಿಟ್ ಮಾಡಿ. ಇದು ಆಲ್ಮೋಸ್ಟ್ ಆಲ್ ನಿಮ್ಗೆ ಮಕ್ಕಳಿಗೆ, ಇನ್ನು ಅಂಡರ್ ಏಜ್ ಮಕ್ಕಳಿಗೆ, ಆಮೇಲೆ ಹೆಂಗಸರಿಗೆ, ಮಕ್ಕಳನ್ನ ಕರ್ಕೊಂಡೋಗಿ ಸ್ಕೂಲ್ ಬಿಡೋದಕ್ಕೆ ಮತ್ತೊಂದಕ್ಕಾಗಲಿ ಬಹಳನೇ ಸೂಕ್ತವಾಗಿದೆ. ಕುಳ್ಳದಾಗಿದೆ, ಚಿಕ್ಕದಾಗಿದೆ, ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಫೆಸಿಲಿಟೀಸ್ ಎಲ್ಲ, ಲೋನ್ ಫೆಸಿಲಿಟೀಸ್ ಎಲ್ಲ ಬಜಾಜ್ EMI ಕಡೆಯಿಂದ ಇರುತ್ತೆ ಸರ್. ಇದು ನಾನ್ ರಿಜಿಸ್ಟರ್ಡ್ ಗಾಡಿ ಆದ್ರಿಂದ ಯಾವ್ದೇ ನ್ಯಾಷನಲ್ ಬ್ಯಾಂಕ್ಸ್ ಗಳು ಕೊಡೋದಿಲ್ಲ ಇದಕ್ಕೆ. ಸೊ ಹಾಗಾಗಿ ಇದಕ್ಕೆ ಬಜಾಜ್ ಫೈನಾನ್ಸ್ ಇಂದ ಮಾತ್ರ ಆಪ್ಷನ್ಸ್ ಇದೆ. ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಗೆ ಲೋನ್ ಸಿಗುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಈ ಗಾಡಿ ಬಂದು ಬೇರೆ ತರನೇ ಮಾಡಲ್, ಬಿಸ್ನೆಸ್ ಪರ್ಪಸ್ಗೆ ಅಂತ ಹೇಳ್ಬಿಟ್ಟಂತ ಡೆಲಿವರಿ ಪರ್ಪಸ್ಗೆ ಆ ತರ ಯೂಸ್ ಮಾಡ್ತೀವಿ. ಗಾಡಿ ಬಿಲ್ಡ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಝೀರೋ ಇಂದ ನಿಮಗೆ ಮಾಮೂಲಿ 2 ವರ್ಷ ವ್ಯಾರಂಟಿ, ಮೋಟರ್ ಕಂಟ್ರೋಲ್ ಚಾಸಿ ಮೇಲೆ ಬರುತ್ತೆ. ಅದಾದ ನಂತರ ನಿಮಗೆ ಇದು ವೆಯ್ಟ್ ಬಂದು ನಿಮಗೆ ಅರೌಂಡ್ ಒಂದು 300 kgs ವರೆಗೂ ವೆಯ್ಟ್ ಹಾಕೊಂಡು ಹೋಗ್ಬೋದು. ಸೇಮ್ ನಿಮಗೆ ಲಿಥಿಯಂ ಬ್ಯಾಟ್ರಿಲೇ ಬರುತ್ತೆ. ಇದು ಗ್ರಾಫೆನಲ್ ಬರೋದಿಲ್ಲ. 85,000 ಆಗುತ್ತೆ. 85,000ಗೆ ನಿಮಗೆ 80 to 100 ಮೈಲೇಜ್ ವಿತೌಟ್ ಲೋಡ್ ಆಗ್ದಂಗೆ ಎಷ್ಟು ಲೋಡ್ ಆಗ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿ ಮೈಲೇಜ್ ಡ್ರಾಪ್ ಆಗುತ್ತೆ. 12 ಇಂಚ್ ಟೈರ್ಸ್ ಬರುತ್ತೆ. ಸೊ ಗಾಡಿ ಒಂದು ಲುಕ್ ಅರೌಂಡ್ ನೋಡ್ಬೋದು. ಸೀಟ್ ನೀವು ಓಪನ್ ಮಾಡ್ಕೊಬಹುದು. ಓಪನ್ ಮಾಡ್ಕೊಂಡು ಇಲ್ಲಿ ಲಗೇಜ್ ನ ಫಿಟ್ ಮಾಡ್ಕೊಬಹುದು. ಲಗೇಜ್ ಫಿಟ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಇದು ಬ್ಯಾಕ್ ರೆಸ್ಟ್ ಆಗು ಸಹ ನೀವು ಇದನ್ನ ಯೂಸ್ ಮಾಡಬಹುದು. ಸೊ ಇದನ್ನ ನೀವು ಕ್ಲೋಸ್ ಮಾಡ್ಕೊಂಡು ನೀವು ಡಬಲ್ ಮಾಡ್ಕೊಬಹುದು. ಆ ತರ ಇರುತ್ತೆ. ಸೊ ಝೀಲಿಯೋದಲ್ಲಿ ಟಾಪ್ ಅಂಡ್ ವೆಹಿಕಲ್ ಅಂತ ಬಿಟ್ಟಂತ ಬಂದಾಗ, ಸೊ ಝೀಲಿಯೋ ಎಕ್ಸ್ಪ್ಯಾಂಡ್ 2.0 ಎಲ್ಲಾ ವಿಡಿಯೋಸ್ ಅಲ್ಲೂ ನೋಡಿದಿರಾ, ಬಟ್ ಇವಾಗಲೂ ಒಂದ್ ಸ್ವಲ್ಪ ಕ್ಲಿಯರ್ ಕಟ್ ಆಗಿ ಹೇಳ್ಕೊಡ್ತೇನೆ. ಸೊ ಇದು ಬಂದು ನಿಮಗೆ ಗ್ರಾಫೆನಲ್ ಬರೋದಿಲ್ಲ ಬ್ಯಾಟ್ರಿ. ನಿಮ್ಗೆ ಏನೇ ಇದ್ರು ಇದು ಲಿಥಿಯಂ ಅಲ್ಲೇನೆ ಬರೋದು. 80 to 100 ಮೈಲೇಜ್ ಬರುತ್ತೆ. ನಿಮ್ಗೆ ಪ್ರೈಸ್ ಬಂದು ಇದು 95,000 ಇದೆ. ಈಗ ಆಕ್ಚುಲಿ 98,500 ಲಾಸ್ಟ್ ಇದ್ರ ವಿಡಿಯೋದಲ್ಲೆಲ್ಲ ಹೇಳಿದ್ದು. ಸೊ ಇವಾಗ ಹಬ್ಬಕ್ಕೆ ಅಂತ ಬಿಟ್ಟಂತ 95,000 ಇದೆ. ಇನ್ನೊಂದೇನಂತ ಅಂದ್ರೆ ನೆಕ್ಸ್ಟ್ ಲೋಡ್ ಅಲ್ಲಿ ಯಾವ್ದೇ ಇವಾಗ ಸ್ಟಾಕ್ ಅಲ್ಲಿ ಇರೋದು ಅಷ್ಟಕ್ಕಿದೆ. ನೆಕ್ಸ್ಟ್ ಲೋಡ್ ಅಲ್ಲಿ ನಿಮಗೆ ಇದು ಇನ್ನೂ 5,000 ಜಾಸ್ತಿ ಆಗ ಇದೆ. ಯಾಕಂತ ಅಂದ್ರೆ ಕಸ್ಟಮ್ಸ್ ಡ್ಯೂಟಿ ಎಲ್ಲದೂ ಜಾಸ್ತಿ ಆಗಿದೆ ಪ್ರೈಸ್. ಸೊ ಹಾಗಾಗಿ ಇದು ಪ್ರೈಸ್ ಜಾಸ್ತಿ ಆಗಿದೆ. ಇನ್ನೊಂದು 3-4 ಗಾಡಿ ಇದಾವೆ. ಸೊ ನೋಡ್ಕೊಂಡು ಆದಷ್ಟು ಬೇಗ ಬಂದು ಬುಕ್ ಮಾಡ್ಕೊಳ್ಳಿ. ಇನ್ನು ಫೀಚರ್ಸ್ ಬಗ್ಗೆ ಬಂದಾಗ, ಗಾಡಿ ಆನ್ ಮಾಡಿದಾಗ ನಿಮಗೆ ನೋಡ್ಬೋದು, DRLs ನೋಡ್ಬೋದು ಯಾವ ರೀತಿ ಬರುತ್ತೆ ಅಂತ. ಅದೇ ರೀತಿ ಹೆಡ್ಲೈಟ್ ಇದು ಡಿಮ್ ಅಂಡ್ ಡಿಪ್ ಮಾಡಿದಾಗ ಈ ತರ ಬರುತ್ತೆ. ಜೊತೆಗೆ ನಿಮಗೆ ಇದು ಹಜಾರ್ಡ್ ಲೈಟ್ ಇದೆ. ಈ ಯಾವುದೇ ಗಾಡಿಗಳಿಗೂ ಹಜಾರ್ಡ್ ಲೈಟ್ ಬರೋದಿಲ್ಲ. ಸೊ ಆಲ್ 4 ಇಂಡಿಕೇಟರ್ಸ್ ಆನ್ ಆಗಿರುತ್ತೆ. ಅದ್ರ ಜೊತೆಗೆ ನಿಮಗೆ ಇಂಡಿಕೇಟರ್ಸ್ ಸ್ಪೆಷಲ್ ಆಗಿ ಮಾಮೂಲಿ ನಾರ್ಮಲ್ ಹೇಗಿರುತ್ತೋ ಹಾಗೆ ಇರುತ್ತೆ. ಕ್ರೂಸ್ ಕಂಟ್ರೋಲ್ ಇದೆ. ಜೊತೆಗೆ 3 ಡ್ರೈವ್ ಇದೆ. ಅದ್ರ ಜೊತೆಗೆ ರಿವರ್ಸ್ ಕೂಡ ಇದೆ. ಇನ್ನ ಗಾಡಿ ಫೀಚರ್ಸ್ ಬಗ್ಗೆ ನೋಡೋದಿತ್ತು ಅಂತ ಅಂದ್ರೆ ನಿಮಗೆ ಫ್ರಂಟ್ ಕೂಡ ನಿಮಗೆ 12 ಇಂಚ್ ಟೈರ್ಸ್ ಬರುತ್ತೆ. ಅದು ಸಿಯೆಟ್ ಕಂಪ್ನಿದು. ಆಮೇಲೆ ಡಿಸ್ಕ್ ಬರುತ್ತೆ ಮುಂದಗಡೆ. ಸೊ ಹಿಂದಗಡೆನೂ ಕೂಡ ನಿಮಗೆ ಬ್ಯಾಕ್ ಅಲ್ಲಿ ಬಂದಾಗಲೂ ಕೂಡ ನಿಮಗೆ 12 ಇಂಚ್ ಟೈರ್ಸ್ ಜೊತೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಬೂಟ್ ಸ್ಪೇಸ್ ಬಂದು ನೋಡ್ಬೋದು ನೀವು. ಸೊ ಆಲ್ಮೋಸ್ಟ್ ಆಲ್ ಒಂದು ದೊಡ್ಡ ಹೆಲ್ಮೆಟ್ ಇಡ್ಬೋದು ಅಷ್ಟು ಜಾಗ ಇದೆ. ಸೊ ಝೀಲಿಯಿಂದ ಮತ್ತೊಂದು ಗಾಡಿ ನಿಮ್ಗೆ, ಇದು ಆಲ್ಮೋಸ್ಟ್ ಆಲ್ ನಮ್ದು ಹೈಯೆಸ್ಟ್ ಸೆಲ್ಲಿಂಗ್ ಗಾಡಿ, ಮಿಡ್ ವೇರಿಯಂಟ್ ಅಂತ ಹೇಳ್ಬೋದು ಇದು. ಸೊ ನಿಮ್ಗೆ ಇದು 85,000 ಇಂದ ಸ್ಟಾರ್ಟ್ ಆಗುತ್ತೆ. 85 ನಿಮ್ಗೆ ಲಿಥಿಯಂ LMF ಬ್ಯಾಟ್ರಿ ಬರುತ್ತೆ. ಸೊ ನಿಮ್ಗೆ 80 to 100 ಮೈಲೇಜ್ ಬರುತ್ತೆ. 3 years ವ್ಯಾರಂಟಿ ಇರುತ್ತೆ. ಎಸ್ಪೆಷಲಿ ನಿಮ್ಗೆ ಮಾಮೂಲಿ ನಿಮ್ಗೆ ಝೀಲಿಯೋ ಮೇಲೆ 2 years ಅಂತೂ ವ್ಯಾರಂಟಿ ಇದ್ದೇ ಇರುತ್ತೆ, ಮೋಟರ್ ಕಂಟ್ರೋಲ್ ಚಾಸಿ ಮೇಲೆ. ಇನ್ನ ಫೀಚರ್ಸ್ ನೋಡೋದ್ ಬಂದಂದ್ರೆ ಇದ್ರೊಳಗಡೆ ನಿಮ್ಗೆ ಹೆಡ್ಲೈಟ್ಸ್ ನೋಡ್ಬೋದು ಎಷ್ಟು ಇದಾಗಿದೆ ಅಂತ. ಸೊ ಇದು ಈ ತರ ಇರುತ್ತೆ. ಸೊ ಡಿಮ್ ಅಂಡ್ ಡಿಪ್ ಮಾಡಿದಾಗ ಈ ತರ ಇರುತ್ತೆ. ಇನ್ನ ಇಂಡಿಕೇಟರ್ಸ್ ಈ ತರ ಇದಾವೆ. ಸೊ ಇದು ಸ್ಟೈಲ್ಗೋಸ್ಕರನೇ ಇದು ಮಲ್ಟಿ ಕಲರ್ ಅಲ್ಲಿ ಬರುತ್ತೆ ಸರ್. ಸೊ ಹಾಗಾಗೇನೆ ಜನ ಇದನ್ನ ಒಂದ್ ಸ್ವಲ್ಪ ಜಾಸ್ತಿ ತಗೊಂತಾರೆ. ಇದು ಬಂದು ಮಾಡಲ್ ಬಂದು ಗ್ರೇಸಿ ಐ ಅಂತ ಹೇಳ್ಬಿಟ್ಟಂತ. ಸೊ ತುಂಬಾನೇ ಜನ ಇದನ್ನ ತಗೊಂತಾರೆ. ಮೈಲೇಜ್ ನಿಮ್ಗೆ ಲಿಥಿಯಂ ಬ್ಯಾಟ್ರಿಲಿ 80 to 100 ಮೈಲೇಜ್ ಬರುತ್ತೆ. ಇನ್ನ ಗ್ರಾಫೆನಲ್ಲೂ ಹಾಕೊಡ್ಬೋದು. ಇದು 70 to 80 ಮೈಲೇಜ್ ಬರುತ್ತೆ. ಗ್ರಾಫೆನಲ್ ಹಾಕಿದಾಗ ನಿಮ್ಗೆ ಅರೌಂಡ್ ಇದ್ರ ಪ್ರೈಸ್ ಬಂದು 78,000 ಆಗಿದೆ. ಸೊ ಝೀಲಿಯೋ ಕಡೆಯಿಂದ ಮತ್ತೊಂದು ಗಾಡಿ ಇವಾ ಅಂತ ಹೇಳ್ಬಿಟ್ಟಂತ. ಇದು ಸೆಕೆಂಡ್ ಟಾಪ್ ಗಾಡಿ ಅಂದ್ರೆ ಪ್ರೈಸ್ ರೇಂಜ್ ಅಲ್ಲಿ ನೋಡಿದಾಗ. ಸೊ ಇದು ಬಂದು ನಿಮ್ಗೆ ಗ್ರಾಫೆನಲ್ಲಿ 68,000 ಆಗುತ್ತೆ. ಇನ್ನ ಲಿಥಿಯಂ ಆಯ್ತು ಅಂತಂದ್ರೆ 78,000 ಆಗುತ್ತೆ. ಸೊ ಸೇಮ್ ಮೈಲೇಜ್ ಸ್ಪೆಸಿಫಿಕೇಶನ್ಸ್ ಎಲ್ಲ ಹಾಗೆ ಇರುತ್ತೆ. ಸೊ ಗಾಡಿ ನೋಡೋದಿತ್ತು ಅಂತಂದ್ರೆ ಈ ತರ DRLs ಬರುತ್ತೆ. ಇನ್ನ ಹೆಡ್ಲೈಟ್ಸ್ ಈ ತರ ಬರುತ್ತೆ. ಇಂಡಿಕೇಟರ್ಸ್ ಈ ತರ ಬರುತ್ತೆ. ಆಮೇಲೆ ಇನ್ನೊಂದು ಇದ್ರ ಸ್ಪೆಷಾಲಿಟಿ ಏನಂತಂದ್ರೆ ಮುಂದೆ ಮತ್ತೆ ಹಿಂದೆ ಎರಡೂನು ಸಿಯೆಟ್ ಟೈರ್ಸ್ ವಿತ್ 12 ಇಂಚ್ ಟೈರ್ಸ್. ಸೊ ಈ ತರ ಬರುತ್ತೆ ಈ ಗಾಡಿ ಫುಲ್ ಡಿಸೈನ್. ಓಕೆ.
ಸೊ ನೋಡ್ಬೋದು ಸರ್, ಝೀರೋದಲ್ಲಿ ಎಕ್ಸ್ಮೆನ್ ಸೀರೀಸ್ ಅಲ್ಲಿ ಫಸ್ಟ್ ಮಾಡೆಲ್ ಬಂದು ಇದು ಇದೇ ಆಗಿರುತ್ತೆ. ಸೊ Okay. ಎಕ್ಸ್ಮೆನ್ ಅಂತ ಬಿಟ್ಟಂತ ಮುಂಚೆನೆ ನಾನು ನಿಮ್ಗೆ ತೋರಿಸಿದ್ದು ಎಕ್ಸ್ಮೆನ್ 2.0 ಅಂತ ಬಿಟ್ಟಂತಿದೆ. ಓಕೆ ಡೆಲಿವರಿ ಕೊಟ್ಟಿದ್ದ ಗಾಡಿ ಬಂದು ಇದು ಎಕ್ಸ್ಮೆನ್ 1 ಸೀರೀಸ್ ಇದು. ಸೊ ನಿಮ್ಗೆ ಇದು ಲುಕ್ ವೈಸ್ ನೋಡಿದಾಗ ಈ ತರ ವೈಸರ್ ಆಗಿರ್ಬೋದು, ಮತ್ತೆ ಮುಂದಗಡೆ ಬಾಡಿ ಇದಾಗಿರ್ಬೋದು, ಪ್ಯಾನಲ್ಸ್ ಆಗಿರ್ಬೋದು, ಈ ತರ ಮಾಡೆಲ್ ಸ್ಪೋರ್ಟಿ ಮಾಡೆಲ್ ಯಾವ್ದ್ರಲ್ಲೂ ಬರೋದಿಲ್ಲ. ಓಕೆ ಸೊ ಹಿಂದೆ ಇಲ್ಲಿ ಬ್ಯಾಕ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ, ಓಕೆ ನೀವು ನೋಡ್ಬೋದು. ಸೊ ಮುಂದೆ ನಿಮಗೆ C8 ಮಾಮೂಲಿ 12 ಇಂಚ್ ಟೈರ್ಸ್ ವಿತ್ ಡಿಸ್ಕ್ ಬರುತ್ತೆ. ಹಿಂದಗಡೆ ನಿಮಗೆ 10 ಇಂಚ್ ವಿತ್ ಡ್ರಮ್ ಬರುತ್ತೆ. ಓಕೆ ಬಾಡಿ ಬಿಲ್ಡ್ ಕ್ವಾಲಿಟಿ ಮಾತ್ರ ಇದು ತುಂಬಾನೇ ಚೆನ್ನಾಗಿದೆ. ಓಕೆ ಸೊ ಇದ್ರದ್ದು ಮೀಟರ್ ಕೂಡ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿದ್ರೆ. ಏನಾಗುತ್ತೆ ಸರ್? ಸರ್ ಇದು ಪ್ರೈಸ್ ಬಂದು 89,000 ಇತ್ತು. ಸೊ ಇವಾಗ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟಂತ 4,000 ಡಿಸ್ಕೌಂಟ್ ಕೊಟ್ಟು 85,000 ಗೆ ಕೊಡ್ತಾ ಇದೀವಿ ವಿತ್ ಲಿಥಿಯಂ ಬ್ಯಾಟ್ರಿ, 3 years ವ್ಯಾರಂಟಿ ಇದು. ನಾರ್ಮಲ್ ಗಾಡಿ ಮೇಲೆ ಮಾಮೂಲಿ 2 ವರ್ಷ ಮೋಟರ್ ಕಂಟ್ರೋಲ್, ಚಾಸಿ ಮೇಲೆ ಸೇಮ್ ಇದು ಮೈಲೇಜ್ ಸರ್? ಅದು ಸೇಮ್ ಮೈಲೇಜ್ 80 to 100 80 to 100 ಲಿಥಿಯಂ ಅಲ್ಲಿ. ಗ್ರಾಫೆನ್ ಅಲ್ಲಿ ಬೇಕು ಅಂತ ಅಂದ್ರೆ ನಿಮಗೆ 80,000 ಸಿಗುತ್ತೆ ಈ ಗಾಡಿ. ಅದು 70 to 80 ಮೈಲೇಜ್ ಇರುತ್ತೆ, 1 ವರ್ಷ ವ್ಯಾರಂಟಿ ಇರುತ್ತೆ ಲಿಥಿಯಂ. ಸೊ ಇವಾಗ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೊದಲನೇ ಗಾಡಿ ಕೊಡ್ತಾ ಇದೀವಿ, ಅದು ವಿತ್ ಡಿಸ್ಕೌಂಟ್ ಮತ್ತು ಆಫರ್ ಎಲ್ಲ ಸೇರಿಸಿ ಕಸ್ಟಮರ್ ಇವಾಗ ಡೆಲಿವರಿ ತಗೊಂತಾ ಇದ್ದಾರೆ. ಸೊ ನಿಮ್ಮ ಹೆಸರು ಸರ್? ವೆಂಕಟೇಶ್ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾವು ಪುದೂರು ಹತ್ರ ಬೀಚಿಂಗಳ್ಳಿ ಅಂತ, ಓಕೆ ಅಲ್ಲಿಂದ ಬಂದಿದ್ದೀವಿ. ಇಷ್ಟ ಆಯ್ತಾ ಗಾಡಿ? ನಮ್ಗೆ ಇಷ್ಟ ಆಯ್ತು. ಸೊ ಕಂಗ್ರ್ಯಾಚುಲೇಷನ್ ಸರ್ ಮೊದಲನೇದಾಗಿ. ಮತ್ತೆ ನಿಮಗೆ ಗಾಡಿ ಡೆಲಿವರಿ ಕೊಡ್ತೀವಿ. ಏನಾದ್ರು ಕಸ್ಟಮರ್ಗೆ ನಾವು ಗಿಫ್ಟ್ ಅಂತ ಕೊಡ್ತೀವಿ. ಸೊ ಮಾರ್ಕೋ ಪೋಲೋ ಅಂತ ಒಂದು ಗಿಫ್ಟ್ ಸೆಟ್ ಕೊಡ್ತಾ ಇದೀವಿ. ಸೊ ನೋಡ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೆಲ್ಲ ಗಾಡಿಗಳು ಇದಾವೆ ಅಂತ ಹೇಳ್ಬಿಟ್ಟಂತ, ಯಾವ ತರ ಮಾಡೆಲ್ಸ್ ಇದಾವೆ ಅಂತ ಹೇಳ್ಬಿಟ್ಟಂತ. ಇಷ್ಟು ಮಾಡೆಲ್ಸ್ ಗಾಡಿಗಳು ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಸೊ ಝೀಲಿಯೋ ಕಡೆಯಿಂದಾನು ಇದಾವೆ, ಮತ್ತೆ ನಮ್ದೇ ಕಂಪ್ನಿ ಗಾಡಿಗಳನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ನಮ್ದ್ರಲ್ಲೇ 3 ತರ ವೇರಿಯಂಟ್ ಇದಾವೆ. ಇನ್ನ ಇದರಲ್ಲಿ ಝೀರೋದಲ್ಲಂತೂ 18 ತರ ಇದೆ, ಓಕೆ 18 ಮಾಡೆಲ್ಸ್ ಇದಾವೆ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಮಾಡಲು ನೀವು ನೋಡ್ಬೇಕು ಅಂತಂದ್ರೆ ನೀವು ಶೋರೂಮ್ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದ್ರದ್ದು ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ಎಲ್ಲ ಗೊತ್ತಾಗೋದು. ಸೊ ಬನ್ನಿ ಒಂದ್ಸತಿ ಶೋರೂಮ್ ವಿಸಿಟ್ ಮಾಡಿ. ಬ್ಯಾಂಗ್ಳೂರಲ್ಲಿ ಇದೆ ಜಕ್ಕೂರ್ ಲೇಔಟ್ ಅಮೃತಹಳ್ಳಿಲಿ, ಇನ್ನ ತುಮಕೂರಲ್ಲಿ ಶಿರಾಗೇಟಲ್ಲಿ ಇದೆ, ಇನ್ನ ಅರಸೀಕೆರೆಯಲ್ಲಿ ರೈಲ್ವೆ ಸ್ಟೇಷನ್ ಒಳಗಡೆನೆ ಇದೆ. ಸೊ 3 ಕಡೆನೂ ಎಲ್ಲಿ ಬೇಕಾದ್ರೂ ನೀವು ನೋಡ್ಬೋದು. ಇನ್ನೊಂದು ವಿಷಯ ಹೇಳಕ್ ಪಡ್ತಿದ್ದೆ, ಮೈಸೂರಲ್ಲಿ ಇನ್ನ ಸ್ವಲ್ಪ ದಿನದಲ್ಲೇ ಆಲ್ರೆಡಿ ಜಾಗ ಎಲ್ಲ ನೋಡಿದ್ದಾಗಿದೆ. ಮೈಸೂರಲ್ಲೂ ಕೂಡ ಇದನ್ನ ಓಪನ್ ಮಾಡ್ತಾ ಇದೀವಿ. ಇವಾಗ ಸದ್ಯಕ್ಕೆ ನಾವು ಟ್ರೈನಲ್ಲಿ ಕಳಿಸ್ಕೊಡ್ತಾ ಇದೀವಿ. ಇನ್ನೊಂದೇನಂದ್ರೆ ಈ ಗಾಡಿ ಆಲ್ಮೋಸ್ಟ್ ಆಲ್ ನಾನು ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಡೆಲಿವರಿ ಕೊಡ್ಬೋದು. ಟ್ರೈನ್ ಮುಖಾಂತರ ಎಲ್ಲಿ ಫೆಸಿಲಿಟಿ ಇದೆಯೋ ಅಲ್ಲಿವರೆಗೂ ನಾನು ಡೆಲಿವರಿ ಕೊಡ್ಬೋದು. ಸರ್ವಿಸ್ಗೆಲ್ಲ ನಿಮಗೆ ಲೋಕಲ್ ಮೆಕ್ಯಾನಿಕ್ಸ್ ಹತ್ರನೇ ಮಾಡಿಸ್ಕೊಬೋದು. ಅಂತ ತೀರಾ ಏನಾದ್ರು ಪಾರ್ಟ್ಸ್ಗಳು ಬೇಕು ಅಂತಂದ್ರೆ ನಮ್ಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರೆ ನಾವು ಅದನ್ನ ಆ ಪಾರ್ಟ್ಸ್ ನ ಕಳಿಸ್ಕೊಡ್ತೀವಿ, ನೀವು ಅಲ್ಲೇ ಫಿಟ್ ಮಾಡಿಸ್ಕೊಬೋದು. ಓಕೆ. ಸೊ ಏನೇ ಡೌಟ್ ಇದ್ರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಕಾಲ್ ಮಾಡಿ. ಸೊ ಡಿಸ್ಕ್ರಿಪ್ಷನ್ ಕೂಡ ಲೊಕೇಶನ್ ಹಾಕಿರ್ತೀನಿ. ತುಮಕೂರು ನಿಯರ್ ಇರುವಂತವ್ರು ಅಥವಾ ಬೆಂಗಳೂರು ಕೂಡ ನಿಯರ್ ಇದೆ, ಸೊ ಕಾಂಟ್ಯಾಕ್ಟ್ ಮಾಡ್ಕೊಂಡು. ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಿಮ್ಮ ವಿಸ್ಮಯ ಇವಿ ಇಲ್ಲಿ ಏನೆಲ್ಲ ಅವೈಲಬಿಲಿಟಿ ಇದೆ ಅಂತ ಪ್ರತಿಯೊಂದು ಡೀಟೇಲ್ಸ್ ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.